ನನ್ನದೊಂದು ಗುರುತು ಇರಬೇಕು ಅಂತ ಗುರಿ ಒಂದರ ಹಿಂದೆ ಬಿದ್ದು ದೂರದ ನಗರಕ್ಕೆ ನಾ ಹೋದೆ. ಗುರಿ ಮುಟ್ಟುವ ಭರದಲ್ಲಿ ನೆಮ್ಮದಿ ಕಳೆದುಕೊಂಡೆ. ಅದರ ಅರಿವು ಇಲ್ಲದಂತೆ ನಗರದ ವೈಭವದ ಜೀವನದೊಳಗೆ ನನ್ನನ್ನು ನಾನೇ ಮರೆತೇ ಹೋದೆ. ದಶಕಗಳ ಪರಿಶ್ರಮದ ಪರಿಣಾಮದಿಂದ ಸಾಕಷ್ಟು ಯಶಸ್ಸು ಅಂತಸ್ತು ಪಡೆದುಕೊಂಡೆ. ಆದರೆ ಕಳೆದುಕೊಂಡ ನೆಮ್ಮದಿ ಮಾತ್ರ ಮರಳಿ ಪಡೆದುಕೊಳ್ಳೋದಕ್ಕೆ ಆಗಲಿಲ್ಲ ಸ್ನೇಹಿತರೆ. ನಾ ಹುಟ್ಟಿದ ಊರಲ್ಲಿ ನನ್ನ ಹೆಸರಾಯಿತು. ಆದರೆ ನನ್ನ ಹೆಸರಿಗೆ ಉಸಿರು ನೀಡಿದ ನನ್ನ ಹೆತ್ತವರು ಮಾತ್ರ ನನ್ನ ಯಶಸ್ಸು ನೋಡೋ ಮುನ್ನ ಶಿವನ ಪಾದ ಸೇರಿಕೊಂಡರು. ಸ್ನೇಹಿತರೆ, ಈ ತಾತ್ಕಾಲಿಕ ಜೀವನದಲ್ಲಿ ಬರೀ ನಿಮ್ಮ ಸ್ವಾರ್ಥಕ್ಕೋಸ್ಕರ ಬದುಕೋದಕ್ಕೆ ಹೋಗಬೇಡಿ. ಆದಷ್ಟು ಹೆತ್ತವರ ಜೊತೆಗೆ ಸ್ವಲ್ಪ ಜಾಸ್ತಿ ಸಮಯ ಕಳೆಯಿರಿ. ಯಾಕಂದರೆ ನಾಳೆ ಅನ್ನೋದೇ ಸುಳ್ಳು. ಹೆತ್ತವರು ಇದ್ದಾಗಲೇ ಅವರನ್ನು ಪ್ರೀತಿಯಿಂದ ನೋಡಿಕೊಳ್ಳಿ. ನಿಮ್ಮ ಹತ್ರ ಅದೆಷ್ಟೇ ಆಸ್ತಿ ಅಂತಸ್ತು ಹೆಸರು ಅಧಿಕಾರ ಇದ್ರೂ ಎಲ್ಲವೂ ವ್ಯರ್ಥ ಅನಿಸುತ್ತೆ. ಏನಂತೀರ ಸ್ನೇಹಿತರೆ? ನಮಸ್ಕಾರ ಹಾಗೂ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.